ಇನ್ನು ಸಿಲಿಕಾನ್ ಸಿಟಿಯ ಒಂದು ಅದ್ಧೂರಿ ಕರಗ ಮಹೋತ್ಸವ ಅನೇಕ ಕ್ಷಣಗಳಿಗೆ ಸಾಕ್ಷಿ ಆಗ್ತಿದೆ. ಅಂದರೆ ಒಂದು ಧಾರ್ಮಿಕ ಆಚರಣೆಯ ಜೊತೆಗೆ ಅಲ್ಲಿ ರಾಜಕೀಯ ಸಮ್ಮಿಲನ ಕೂಡ ಆಗಿದೆ. ಆಗಲೇ ನೀವು ಗಮನಿಸಿದರೆ CM ಸಿದ್ದರಾಮಯ್ಯನವರು ಬಂದು ದೇವಿಯ ದರ್ಶನವನ್ನು ಪಡ್ಕೊಂಡು ಅವರಲ್ಲಿ ಮಾತಾಡ್ತಾ ಹೋದರು. ಜೊತೆಗೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಕೂಡ ಬಂದಿದ್ದರು. ದೇವಸ್ಥಾನಕ್ಕೆ ಒಂದು ಭೇಟಿಯನ್ನು ಕೊಟ್ಟು ದರ್ಶನ ಪಡ್ಕೊಂಡ್ರು. ಈಗ ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಕರಗ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿಯ ಪೂಜಾ ಕೈಂಕರ್ಯಗಳೇನು ನಡೀತಾ ಇದ್ದಾವೆ, ಸೊ ಅದನ್ನು ವೀಕ್ಷಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿ ಅಕ್ಕಪಕ್ಕ ಇರುವಂಥ ಸದಸ್ಯರನ್ನು ಕೂಡ ಅವರು ಮಾತಾಡಿಸ್ತಿದ್ದಾರೆ. ಸೊ ಈ ಒಂದು ಅದ್ಭುತವಾದಂತಹ ಕ್ಷಣ, ಅಂದರೆ ಧಾರ್ಮಿಕವಾಗಿ ಒಂದು ರೀತಿ ವೈಭವಪೇತವಾದಂತಹ ಒಂದು ಕ್ಷಣ ಇದು. ಜೊತೆಗೆ ಇಲ್ಲಿ ರಾಜಕೀಯ ಕ್ಷಣಗಳಿಗೂ ಕೂಡ ಈ ಕರಗ ಮಹೋತ್ಸವ ಸಾಕ್ಷಿ ಆಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಂಟಪದಿಂದ, ಅಂದರೆ ದೇವಸ್ಥಾನದಿಂದ ಕರಗ ಹೊತ್ತು ಪೂಜಾರಿ, ಅಂದರೆ ದೇವಿಯ ಸ್ವರೂಪಿ ಪೂಜಾರಿಯವರು ಒಂದು ಮೆರವಣಿಗೆ ಹೊರಡುತ್ತಾರೆ. ಆ ಅದ್ಭುತ ಕ್ಷಣಕ್ಕಾಗಿ ಸಾಮಾನ್ಯ ಜನರಂತೆ ರಾಜಕೀಯ ನಾಯಕರು, ಸಂಸದರು, ಮುಖ್ಯಮಂತ್ರಿಗಳ ಆದಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಆ ಒಂದು ಕ್ಷಣಕ್ಕಾಗಿ ಕಾಯ್ತಿದ್ದಾರೆ. ಜಗಚ್ಛಕ್ತಿಯ ಸ್ವರೂಪಣಿ ಅವಳು ನೇರವಾಗಿ ಪರಾಕ್ರಮ ತೋರಿಸಿದ್ದರೂ ಕೂಡ ಅವಳ ಆಶೀರ್ವಾದದಿಂದ ಎಂತಹ ಹೇಡಿಗಳು ಕೂಡ, ಎಂತಹ ಯಾವ ಬಲಹೀನರು ಕೂಡ ಬಲವನ್ನು ಪಡೆಯುವುದು. ಅಂತಹ ಮಹಾ ಯಾವ ಕ್ಷತ್ರಿಯ ಕನ್ಯೆ, ಉತ್ತಮ ಕನ್ಯೆ ಅಲ್ಲಿ ಕೋಮಲವಾಗಿ ನಿಂತಿದ್ದಾಳೆ, ಮೃದುವಾಗಿ ನಿಂತಿದ್ದಾಳೆ. ಹಾಗೆ ನಿಂತುಕೊಂಡು ಎಲ್ಲನ್ನು ನೋಡ್ತಿರುವಾಗ ಅಂತೆಯೇ ಯಾವ ಪ್ರತಿಯೊಬ್ಬರಾದರೂ ಕೂಡ ಚೆನ್ನಾಗಿದ್ದಾಳೆ, ನನ್ನನ್ನೇ ಮದುವಾಗ್ತಾಳೆ ಅಂತಿದ್ರೆ ಆ ಸಭೆಯಲ್ಲಿ ದುರ್ಯೋಧನ, ದುಶ್ಯಾಸನ, ಭೀಷ್ಮ, ದ್ರೋಣ ಎಲ್ಲರೂ ಬಂದಿರುವಂತೆ ಆ ಸಭೆಯಲ್ಲಿ ಯಾವ ದ್ವಾರಕಾ ಪಟ್ಟಣದಿಂದ ವಾಸುದೇವ, ಅಂತೆಯೇ ಅವನ ಅಣ್ಣ ಅಗ್ರಜ ಬಲದೇವ ಅವರು ಕೂಡ ಬಂದಿದ್ದಾರಂತೆ. ಆದರೆ ಈ ಸಭೆಯಲ್ಲಿ ಪಾಂಡವರು ಕಾಣಿಸ್ತಾ ಇಲ್ಲ. ಪಾಂಡವರು ದ್ರುಪದ ನೋಡ್ತಾ ಇದ್ದಾನೆ, ಪಾಂಡವರು ಬರ್ತಾರೆ ಅಂದ್ರೆ ಈ ಸಮಯದಲ್ಲಿ ಗೊತ್ತಾಯಿತು ಏನು, ಎಂತಹ ಶೋಕದ ಒಂದು ವಾರ್ತೆ ಕೇಳ್ತಾ ಇದ್ದೀನಿ. ಪಾಂಡವರ ಅರಿಗಿನ ಮನೆಯಲ್ಲಿ ಸುಟ್ಟು ಹೋದ. ಹಾಗಾದರೆ ನನ್ನ ಆಸೆಗೆ ಈಡೇರುತ್ತಾ ಇಲ್ವಾ? ಈಡೇರು ಸಾಧ್ಯವಿಲ್ಲವೇ? ನನ್ನ ಪ್ರೀತಿಯ ಪುತ್ರಿ ದ್ರೌಪದಿಯನ್ನ ಪಾರ್ಥನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಇದ್ದೆ. ಹಾಗಾದರೆ ಪಾಂಡವರು ಈಗ ಭೂಮಿಯ ಮೇಲೆ ವೈಭವವಿಲ್ಲವೇ? ಅವರು ಅರ್ಜುನ ಅಲಂಕಾರ ಪೂರ್ಣವಾಗಿ ಇಲ್ಲವೇ? ಅಯ್ಯೋ, ಪಾಂಡವರು ಕಳೆದುಕೊಂಡು ಇವರೇನೋ ವಂಚನೆ ಇದೆ. ಇಲ್ಲ, ಪಾಂಡವರು ಈ ನೆಲೆಯಿಂದ, ಈ ಭೂಮಿಯಿಂದ ಖಂಡಿತ ಹೋಗಲು ಸಾಧ್ಯವಿಲ್ಲ. ಪಾಂಡವರು ಸತ್ಯವಂತರಾಗಿದ್ದಾರೆ, ಧರ್ಮಾತ್ಮರಾಗಿದ್ದಾರೆ. ಅವರು ಎಂದೂ ಕೂಡ ಭೂಮಿಯಲ್ಲಿ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ಅವರದು ಅದ್ಭುತವಾದ ಕಾರ್ಯಗಳಾಗಿದೆ. ನನ್ನ ಮನದ, ನನ್ನ ಪ್ರೀತಿಯ ಆ ಕುಮಾರಿ ಅವಶ್ಯವಾಗಿ ಪ್ರಾರ್ಥನವನ್ನು ಪಾಲಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.